ಹೋಗ್ಲಿ ಒಂದು 100 ರೂಪಾಯಿ ಕಾಸುಗಳಿದ್ದು ಕೊಡು. ಕಾಸುಗಳು ಎಲ್ಲಿ ನಿಂಕ ಉದುರ್ತಾವ ಕಾಸುಗಳು? ಹೋಗೋವ ಕರೆಕ್ಟಾಗಿ ಕಾಸುಗಳು ಕೇಳ್ಬಿಟ್ರೆ ಕೊಟ್ಬಿಡ್ತಾಳ ಅಂತ. ನಿನ್ನ ಹತ್ರ ಕೇಳಿದೆ, ಪಕ್ಕದ ಮನೆ ಅಮ್ಮನ ಹತ್ರ ಕೇಳಿದೆ. ಹೋಗು. ಏನೇ ಆಗಲಿ ಮಂಜಣ್ಣ 3 ದಿನದಿಂದ ಜ್ವರ, ಹಾಸ್ಪಿಟ್ಲ್ ಕೊಟ್ಟಣ. ಅಯ್ಯ ನನ್ನ ತಾಯಿ, ನನ್ನ ಹತ್ರ ಇಲ್ಲಿ ಕಾಸು. ಬೆಳಿಗ್ಗೆ ನಮ್ಮ ಮಿಂಗ್ಸತ್ತೆ ಕಾಡಿ ಬೇಡಿ ಒಂದು 100 ರೂಪಾಯಿ ಇಸ್ಕೊಂಬನ್ನಿ. ತಕ್ಕ ಎಲ್ಲೇನೋಗ್ಲಿ 100 ವರ್ಷ ಚೆನ್ನಾಗಿರೋಣ. ಹಾಸ್ಪಿಟ್ಲಾಗ ಚೆನ್ನಾಗಿ ತೋರಿಸ್ಕ. ನನ್ನ ಕರೆದಲ್ಲೇ ನಾನು ಕೈಯಾಗಿದ್ದು 100 ರೂಪಾಯಿ ಕೊಟ್ಟನೆ. ಪಾಪ 100 ರೂಪಾಯಿಗೆ ಏನು ಹಾಸ್ಪಿಟ್ಲಾಗ ತೋರಿಸ್ಕೊಂತಾಳ ಹೋಗಿ. ಏನಾಗ್ಬಿಟ್ಟು ನಂಗೆ ಕೈಲಾಗಿದ್ದು ಮಾಡಿದ್ದು ನಾನೇನು ಮಾಡೋಕ್ಕಾಗ್ತದೆ? ಮಂಜಣ್ಣ ಯಾಕಪ್ಪ ಬಾ ತೋರಿಸ್ತೀನಿ. ಏನು ತೋರ್ಸೋದು ನೀನು? ನೋಡಿದ್ಯಾ? ಏನೋ ಕಣ್ಣು ಬಿಟ್ಟು ನೋಡಲ್ಲೇ. ಏನು ಕಣ್ಣಿಗೆ ಬಿಟ್ಟು ನೋಡೋದು? ನೋಡಿದ್ಯಾ ಚರಂಡಿನಾಗ ಎಷ್ಟದೆ ಅಂತ? ನೋಡಿದ್ನೆ. ಏನೋ ಬಾ ಹೇಳ್ತೀನಿ. ಏನೋ ಹೇಳೋದು ನೀನು? ಈ ಚರಂಡಿನಾಗ ಊರಾಗಿರೋ ಪೇಪರ್ ಎಲ್ಲ, ಪ್ಲಾಸ್ಟಿಕ್ ಕವರ್ಸು, ಕಸ ಕಡ್ಡಿ ಮಣ್ಣು ಮಸ್ ಎಲ್ಲ ತುಂಬ್ಕೊಂಡು ಮುಚ್ಕೊಂಡು ಹೋಗೋದು. ಈಗ ನಾನು ಏನು ಮಾಡು ಅಂತೀಯ? ಏನು ಮಾಡ್ತೀಯಾ? ಒಳಕೋಗಿ ಶನ್ ಕೆತ್ಕೊಂಬಂದು ಎತ್ತಾಕೋ. ನಾನು ಹ್ಞೂ ಯಾಕೆ ಬಂದ್ಬಿಡು, ನಾನ್ಯಾಕೆ ಮಾಡಲೆ? ನಿನ್ಗೆ ಓಟ್ ಹಾಕಿ ಗೆಲ್ಸಿ ಮೆಂಬರ್ ಮಾಡಿಲ್ಲ. ಹತ್ತೇರಿಕೆಲ್ಲಿ ನೀನು ಹಾಕಿರೋ ಒಂದು ಓಟ್ಕ ಎಷ್ಟು ಸಾರಿ ಹೆಣ್ಣು ಕೊಡ್ತಿದ್ದೀನಿ? ಅದು ಸಾಲದು ಅಂತ ಹೇಳ್ಬಿಟ್ಟು ಅಣ್ಣ ನಿಮ್ಮ ಆಪೋಸಿಟ್ ನಿಂತಿರೋರು 4 ಸಾವಿರ ಕೊಡ್ತಾವ್ರೆ, ನೀನು 5 ಸಾವಿರ ಕೊಟ್ರೆ ಅಣ್ಣ ಗೆಲ್ಲೋದು ಅಂತ ಹೇಳ್ಬಿಟ್ಟು 10 ಸಾವಿರ ಹೊಡ್ಕೊಂಬಂದಲ್ಲ. ಎಲ್ಲ ನಾಳಾಗೋಗ್ಲಿ, ಪಾಪ ಮಕ್ಕಳು ವಿದ್ಯಾಭ್ಯಾಸ ಆಗ್ತದೆ ಅಂತ ಕೊಟ್ರೆ ಓಟ್ ನಾರಾಜಿಕ್ಬಿಟ್ಟು ಮಾರ್ಕೊಂಬಿಟ್ಟು ಇವತ್ತು ನನಗೆ ಕೆಲಸ ಹೇಳಕ್ ಬಂದಿದ್ಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ಕಷ್ಟ ಬೀಳೋ ವಂಶದವರೆಲ್ಲ ನಾವು. ಆವತ್ತಿನಿಂದ ಇವತ್ತುವರೆಗೂ ಸುಖವಾಗಿ ನೆಮ್ಮದಿಯಾಗಿ ಬದುಕು ಬಂದಿರೋ ವಂಶ ನಾವು. ಏನ್ ನನ್ನ ಮಗನಿಂದ ರಾಜವಂಶ ಅಲ್ಲ? ನಾನು ಯಾರು ಗೊತ್ತಾ? ಯಾರೋ ಚಂದ್ರಮಲ್ಲಿ ದಾಸಪ್ಪನ ಮಗ, ಬಂಡಾರಪ್ಪನ ಮಗ, ಭೋಜರಾಜಪ್ಪ. ನಾನು ರಾಜವಂಶದವರು ಮನೆ ಮುಂದೆ ಹಿಂಗಿಕೊಂಡಿರ್ತಾರ. ಹೋಗ್ಲಿ ನಡುಮನೆ ಕುತ್ಕೊಂಡು ಅದನ್ನೇ ಮಾಡ್ಬಿಡು. ಅದೆಲ್ಲ ನಂಗೆ ಗೊತ್ತಿಲ್ಲ. ಒಟ್ನಾಗ ಕಷ್ಟಪಟ್ಟಿರೋ ವಂಶದಾಗ ಹುಡ್ದನಲ್ಲ ನಾನು. ಅಪ್ಪಯ್ಯ ಏನಕ್ಕೂ ಕಷ್ಟ ಬೀಳಲ್ಲ ನೀನ? ಎಷ್ಟು ಜನ ಮಕ್ಕಳು ನಿನ್ಕ? 2. ಹೋಗ್ಲಿ ಅವ್ರಕನ ಕಷ್ಟ ಬಿದ್ದು ಸಾಕು.